ಆ ಹೋಮ್ ಸ್ಟೇಯಲ್ಲಿ ಮಾಯಾನಗರಿಯೇ ಸೃಷ್ಟಿಯಾಗಿತ್ತು. ಮಿಡ್ ನೈಟ್ನಲ್ಲಿ ಎಲ್ಲರೂ ಕಿಕ್ಕೇರಿಸಿಕೊಂಡು ಕುಣಿತಾ ಇದ್ರು. ನೂರಾರು ಯುವಕ ಯುವತಿಯರು ಸೇರಿದ್ದ ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದು ಎಲ್ಲರ ನಶೆ ಇಳಿಸಿದ್ದಾರೆ. ಕೈಯಲ್ಲಿ ಎಣ್ಣೆ ಗ್ಲಾಸ್, ಬಿಂದಾಸ್ ಸ್ಮೋಕ್, ಕಿಕ್ಕೇರಿಸಿಕೊಂಡು ಯುವಕ ಯುವತಿಯರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮಾಯಾಲೋಕವೇ ಸೃಷ್ಟಿಯಾಗಿದೆ. ಹೋಮ್ ಸ್ಟೇನಲ್ಲಿ ಖುಲ್ಲಾ ನಡೀತಾ ಇದ್ದ ರೇವ್ ಪಾರ್ಟಿ ಇದು. ಅನಧಿಕೃತ ಹೋಮ್ ಸ್ಟೇಯಲ್ಲಿ ನಡೀತಾ ಇತ್ತು ರೇವ್ ಪಾರ್ಟಿ. ಕಿಕ್ಕೇರಿಸಿಕೊಂಡು ಕುಣಿಯುತ್ತಿದ್ದವರಿಗೆ ಪೊಲೀಸರು ಶಾಕ್. ಬೆಂಗಳೂರು ದಕ್ಷಿಣ ತಾಲೂಕಿನ ದೇವಿಗೆರೆ ಕ್ರಾಸ್ ಬಳಿ ಅನಧಿಕೃತವಾಗಿ ನಿರ್ಮಿಸಿರುವ ಹೋಮ್ ಸ್ಟೇ ಇದು. ವಿಶ್ವನಾಥ್ ಅನ್ನೋರಿಗೆ ಸೇರಿದ ಅನಧಿಕೃತ ಹೋಮ್ ಸ್ಟೇನಲ್ಲಿ 5 ರೇವ್ ಪಾರ್ಟಿ ಆಯೋಜಿಸಿದ್ರು. ಆಪ್ ಮೂಲಕ ಸುಮಾರು 300ಕ್ಕೂ ಹೆಚ್ಚು ಯುವಕ ಯುವತಿಯರು ರಿಜಿಸ್ಟರ್ ಮಾಡಿಕೊಂಡು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ನಿನ್ನೆ ಮಧ್ಯರಾತ್ರಿ 2 ಗಂಟೆವರೆಗೂ ಕಿಕ್ಕೇರಿಸಿಕೊಂಡು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸ್ತಾ ಇದ್ರು. ಖಚಿತ ಮಾಹಿತಿ ಆಧರಿಸಿ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದ ತಂಡ ದಾಳಿ ಮಾಡಿ ಎಲ್ಲರ ನಶೆ ಇಳಿಸಿದೆ. ಯಾವುದೇ ರೀತಿಯಾದಂಥ ಪರ್ಮಿಷನ್ ತಗೊಂಡಿಲ್ಲ. ಇದು ಮೊದಲನೇ ಬಾರಿಗೆ ಅಲ್ಲಿ ಈ ವ್ಯಕ್ತಿಗಳು ಆರ್ಗನೈಸ್ ಮಾಡಿರೋದು. ಬಟ್ ಆ ಸ್ಥಳ ನೋಡಿದಂಥ ಸಂದರ್ಭದಲ್ಲಿ ಈ ರೀತಿ ತುಂಬ ಇಂಟೀರಿಯರ್ ಇರೋದ್ರಿಂದ ಹಲವಾರು ಕಂಪ್ಲೇಂಟ್ಸ್ ಬಂದಿತ್ತು. ಅದನ್ನು ನಾವು ವಾಚ್ ಮಾಡಿದಂಥ ಸಂದರ್ಭದಲ್ಲಿ ನಾವು ದಾಳಿ ಮಾಡಿದ್ವಿ. ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತು ಸೇವನೆ ಶಂಕೆ. ಅಕ್ರಮವಾಗಿ ನಡೀತಾ ಇದ್ದ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 35 ಯುವತಿಯರು ಸೇರಿದಂತೆ 115 ಜನರನ್ನು ವಶಕ್ಕೆ ಪಡೆಯಲಾಗಿತ್ತು. ಮಾದಕ ವಸ್ತು ಸೇವನೆ ಮಾಡಿರುವ ಶಂಕೆಯೂ ಇದೆ. ಹೀಗಾಗಿ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲರಿಗೂ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದು ಮಾಹಿತಿ ಪಡೆದು ಎಲ್ಲರನ್ನೂ ವಾಪಸ್ ಕಳುಹಿಸಲಾಗಿದೆ. ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮತಿ ಪಡೆಯದೆ ಹೋಮ್ ಸ್ಟೇ ನಿರ್ಮಿಸಲಾಗಿದೆ. ರೇವ್ ಪಾರ್ಟಿ ಆಯೋಜಿಸಿದ್ದವರು ಮತ್ತು ಹೋಮ್ ಸ್ಟೇ ಮಾಲೀಕನ ವಿರುದ್ಧ ಕಗ್ಗಲೀಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಅಲ್ಲಿ ಕೆಲವೊಂದು ಸ್ಟೆಪ್ಸ್ಗಳು ಸಿಕ್ಕಿದೆ. ಅದನ್ನೆಲ್ಲ ನಾವು ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸಬೇಕು. ಎಲ್ಲರಿಗೂ ಮೆಡಿಕಲ್ ಮಾಡಿಸ್ತೀವಿ. ಏನು ಆರ್ಗನೈಸರ್ಸ್ ಇದ್ದಾರೆ, ಜೊತೆಗೆ ಓನರ್ಗಳಿದ್ದಾರೆ, ಅವರನ್ನು ನಾವು ಫರ್ದರ್ ಎನ್ಕ್ವೈರಿಗೆ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದೀವಿ. ಇನ್ನೇನು ಸ್ಟೂಡೆಂಟ್ಸ್ಗಳು ಹಾಗೂ ಬೇರೆಯವರು ಹೊರಗಡೆಯಿಂದ ಬಂದಿದ್ರು ಅವ್ರದ್ದೆಲ್ಲರದ್ದು ಏನು ಮೆಡಿಕಲ್ ಪ್ರೊಸೀಜರ್ ಮಾಡಿ ಅವ್ರನ್ನೆಲ್ಲರನ್ನು ನಾವು ಕಳಿಸ್ಕೊಡ್ತೇವೆ. ಬೆಂಗಳೂರು ಹೊರವಲಯದಲ್ಲಿ ಅಕ್ರಮವಾಗಿ ನಡೀತಾ ಇದ್ದ ರೇವ್ ಪಾರ್ಟಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯರೇ ಹೆಚ್ಚು ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗಿದೆ. ಎಲ್ಲರ ವೈದ್ಯಕೀಯ ವರದಿ ಬಂದ ನಂತರ ಮಾದಕ ವಸ್ತು ಸೇವಿಸಿದ್ರಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಪ್ರಶಾಂತ್ ಹುಲಿಕೆರೆ, TV9 ರಾಮನಗರ.